ನೋಡು ಗುಣ. ಊರಿಗೆ ಹೋಗೋದಕ್ಕೆ ನಡಿ ಬೇಗ. ಫ್ರೆಶ್ ತಗೋ. ವಾ 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 ವಾ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು. ಇವ್ರೊಂದ್ಸಲಿ ವೆಲ್ಕಮ್ ಬ್ಯಾಕ್ ಹೇಳ್ಬಿಡ್ಬೇಕು, ಅದಕ್ಕೆ ನನ್ನ ಪರ್ಮಿಷನ್ ಕೇಳ್ತಾವ್ರೆ. ಮಾಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಬ್ಯಾಕ್. ಸಾಕು 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 ಸಾಕು, ಸಮಾಧಾನ ಮಾಡ್ಕೊಂಡು ಕುತ್ಕೊಳ್ಳಿ. ಎಸ್ ಗೈಸ್, ನಾನು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು ಬುಧವಾರ ರಾತ್ರಿ 8 ಗಂಟೆ ಹಂಗೆ. ಇವಾಗ ವಿಡಿಯೋ ಏನಕ್ಕಪ್ಪ ಅಂತ ಅಂದ್ರೆ, ಚಡಾ ತೋರ್ಸು ಖುಷಿ ನಿಂದು. ನಮ್ ಖುಷಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬುಧವಾರನೇ ಮೆಹಂದಿ ಹಾಕ್ಸ್ಕೊಂಡ್ಬಿಟ್ಟಿದ್ದಾಳೆ. ಹೆಂಗಿದೆ ಖುಷಿ? ಯಾರು ಹಾಕಿದ್ದು? ಅಮ್ಮ. ಚೆನ್ನಾಯ್ತಾ? ನಿಮ್ಮ ಅಮ್ಮಂಗೆ ಮೆಹಂದಿ ಹಾಕಕ್ ಬರುತ್ತಾ? ಬರುತ್ತಾ ಬರಲ್ವಾ? ನಿನ್ಗೆ ಇಷ್ಟ ಆಯ್ತಾ ಇಷ್ಟ ಆಗ್ಲಿಲ್ವಾ? ನಿನ್ಗೆ ಇಷ್ಟ ಆಯ್ತೇನಾ? ನಿಂದೆಲ್ಲ ಮೆಹಂದಿ ತೋರ್ಸು. ಇಲ್ಲ, ನಮ್ಮ ಮೇಡಮ್ ಮೆಹಂದಿ ಹಾಕಿಸ್ಕೊಳ್ಳಿಲ್ಲ, ಜಸ್ಟ್ ನೈಲ್ ಪಾಲಿಶ್ ಹಾಕಿಸ್ಕೊಂಡಿದ್ದಾರೆ. ಚೆನ್ನಾಗಿದೆ ಅಲ್ಲಮ್ಮ. ಎಸ್, ಆ್ಯಕ್ಚುಲಿ ನಾವು ವರಮಹಾಲಕ್ಷ್ಮಿನ ಇಲ್ಲಿ ಬೆಂಗಳೂರಿನಲ್ಲಿ ಕೂರ್ಸೋದಿಲ್ಲ, ಊರಿನಲ್ಲಿ ಲಕ್ಷ್ಮಿ ಕೂರ್ಸೋದ್ರಿಂದ ನಾವು ನಾಳೆ ಊರಿಗೆ ಹೋಗ್ಬೇಕು. ಖುಷಿ ಸ್ಕೂಲ್ 1:15 ಮುಗಿಸ್ಕೊಂಡು ಬಂದಿದ ತಕ್ಷಣ ಊರಿಗೆ ಹೋಗ್ಬೇಕು. ಊರಿಗೆ ಹೋದ್ಮೇಲೆ ಅಲ್ಲಿ ಅವಳಿಗೆ ಮೆಹಂದಿ ಹಾಕೋದು ಸಿಕ್ಕಾಪಟ್ಟೆ ಸಾಹಸಕರವಾದ ಕೆಲಸ. ಬಿಕಾಸ್ ಅಲ್ಲಿ ತುಂಬಾ ಮೈಂಡ್ ಡೈವರ್ಷನ್ ಇರುತ್ತೆ, ಅವಳಿಗೆ ಒಂದು ಕಡೆ ಕೂತ್ಕೊಳ್ಳಲ್ಲ. ಸೊ ಅವಳನ್ನ ಹಿಡಿದಿಟ್ಟು ಒಂದೇ ಜಾಗದಲ್ಲಿ ಅದು ಒಣಗೋವರೆಗೂ ಕೂರ್ಸೋದು ಸಿಕ್ಕಾಪಟ್ಟೆ ಕಷ್ಟ. ಹಂಗಾಗಿ ಇಲ್ಲೇ ಹಾಕ್ಬಿಟ್ಟಿದ್ವಿ. ಸೊ ಅದು ಶುಕ್ರವಾರದಷ್ಟರಲ್ಲಿ ಫುಲ್ಲು ಡಾರ್ಕ್ ಕಲರ್ ಬರುತ್ತೆ ಅಂತ ಹೇಳಿ. ಸೊ ಇವಾಗ ಹೋಗಿ ಬ್ಯಾಗೆಲ್ಲನೂ ಪ್ಯಾಕ್ ಮಾಡಬೇಕು ನಾಳೆ ಊರಿಗೆ ಹೋಗೋದಕ್ಕೆ. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ, ಬಿಕಾಸ್ ತುಂಬಾ ಕೆಲಸ ಇದೆ. ಬ್ಯಾಗ್ ಪ್ಯಾಕ್ ಮಾಡಬೇಕು. ಬ್ಯಾಗ್ ಪ್ಯಾಕ್ ಮಾಡೋದು ಅಂದ್ರೇ ಒಂದು ದೊಡ್ಡ ಕೆಲಸ, ಗೊತ್ತಲ್ವ? ನನ್ನ ಬಟ್ಟೆ ಆಗಿರ್ಬೋದು, ಪಾಪು ಬಟ್ಟೆ ಆಗಿರ್ಬೋದು, ಖುಷಿ ಬಟ್ಟೆ, ನಮ್ಮ ಮನೆಯವ್ರ ಬಟ್ಟೆ ಎಲ್ಲನೂ ಇಟ್ಕೊಳ್ಬೇಕು. ಜಸ್ಟ್ ಅವಳು ಮೆಹಂದಿ ತೋರಿಸೋಣ ಅಂತ ಹೇಳಿ ವಿಡಿಯೋನ ಮಾಡಿದೆ. ಎಲ್ಲಮ್ಮ ಇಷ್ಟ ಆಯ್ತಾ ಖುಷಿ? ಓಕೆ ಓಕೆ ಗೈಸ್, ನಾಳೆ ಬೆಳಿಗ್ಗೆಗೆ ತೋರಿಸ್ತೀನಿ ಯಾವ ಥರ ಕಲರ್ ಬಂದಿದೆ ಅಂತ. ನಾಳೆ ಬೆಳಿಗ್ಗೆ ತೋರಿಸ್ತೀನಿ ಯಾವ ಕಲರ್ ಬಂದಿದೆ ಅಂತ. ವಿಡಿಯೋನ ನಾಳೆ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದನ್ ಬಾಯ್ 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 ಬಾಯ್. ಹಾಂ ಬಾಯ್. ಓಕೆ 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 ಓಕೆ. ಅಯ್ಯೋ 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 ಅಯ್ಯೋ. ರೆಡಿನಾ? ಹಾಂ ರೆಡಿ. ನಮ್ಮವ್ರು ನೋಡ್ರಿ ಹೆಂಗೆ ರೆಡಿ ಆಯ್ತವ್ರಿ. ಏನು ಟಿಪ್ ಟಾಪ್ ಆಗಿ ರೆಡಿ ಆಗ್ತಾ ಇದೆಯಾ? ಊರಿಗೆ ಹೋಗ್ತಿದ್ಯಾ, ಆಫೀಸ್ಗೆ ಹೋಗ್ತಾ ಇದೆಯಾ? ನಿಂದು ಬರೀ ಇದೇನೆ. ಈ ಲಾಸ್ಟ್ ಒಂದು ವಿಡಿಯೋನಲ್ಲೂ ಹಂಗೆ ಅಂದಿದ್ಯಾ ಬಿಡು. ನನಗೆ ನಿನ್ನ ನೀನೇ ನೆಗೆಟಿವ್ ಆಗಿ ತೋರಿಸ್ಕೊಂತೀಯ. ಪಾಸಿಟಿವ್ ಆಗಿ ಹೇಳ್ತಾ ಇರೋದು. ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಮನೇಲಿ ಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಮೆಂತ್ಯ ಕಾಳು ಹಾಕ್ಬಿಟ್ಟು ಈಗ ಸೊಪ್ಪು ಬಂದಿದೆ. ಹಾಗೆ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇದೆ. ನಾವು ಬೇರೆ 3 ಡೇಸ್ ಇರಲ್ಲ ನೋಡಿ, ಮಳೆ ಬರ್ತಾ ಇದೆ. ಫಸ್ಟ್ ನನ್ನೇ ತೋರಿಸಿಲ್ಲ ಅಲ್ಲ. ಹಾಯ್, ಮಳೆ ಬರ್ತಾ ಇದೆ. ಸೊ ಹಂಗಾಗಿ ಸೊಪ್ಪೆಲ್ಲ ಕೊಳ್ತೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮನೇಲೇನೆ ಇಡೋಣ ಅಂತ ಹೇಳಿ ಮನೆ ಒಳಗಡೆ ಎಲ್ಲನೂ ತೆಗೆದಿಟ್ಟಿದ್ದೀವಿ. ನೀರು ಏನು ಬೇಕಿಲ್ಲ, ಎಲ್ಲ ವೆಟ್ಟಾಗೇ ಇದೆ. ಅದೆಲ್ಲನೂ ಇಲ್ಲಿ ನೋಡಿ ಬೆಳಕಬೇಕಲ್ವ. ಸೊ ಹಂಗಾಗಿ ಇಲ್ಲಿ ಕಿಚನಲ್ಲಿ ಪ್ಲೇಸ್ ಮಾಡಿಬಿಡೋಣ ಅಂತ ಹೇಳಿ ಪ್ಲೇಸ್ ಮಾಡಿದ್ದೀವಿ. ಎಲ್ಲ ಒಳಗಡೆ ಇಟ್ಟಿದ್ದೀವಿ. ಆ್ಯಂಡ್ ಇವಾಗ ಟೈಮ್ ಬಂದು 1 ಗಂಟೆ. ಖುಷಿನ 1:15 ಇವಾಗ ಸ್ಕೂಲ್ ಬಿಡುತ್ತೆ, ಕರ್ಕೊಂಡು ಊರಿಗೆ ಹೋಗಬೇಕು. ನಾನು ನಾಳೆ ಇರಲ್ಲ ಅಂತ ಹೇಳಿ ಇವತ್ತೇ ಪೂಜೆ ಮಾಡಿ ಮುಗಿಸಿದ್ದೀನಿ. ಆ್ಯಂಡ್ ಇದು ನಮ್ಮ ಬ್ಯಾಗ್. ಇದರಲ್ಲಿ ನನ್ನ ಪಾಪು ಮತ್ತು ಖುಷಿ ಬಟ್ಟೆ ಇದೆ. ಆ್ಯಂಡ್ ಇದರಲ್ಲಿ ನಮ್ಮ ಯಜಮಾನ್ರದ್ದು ಮತ್ತು ದೇವರಿಗೆ ಹಾಕೋ ಸ್ವಲ್ಪ ಜುವೆಲ್ಸ್ ಇದೆ. ಆ್ಯಂಡ್ ಈ ಒಂದು ಬ್ಯಾಗ್ನಲ್ಲಿ ಸ್ವಲ್ಪ ಕಾಸ್ಮೆಟಿಕ್ಸ್, ಹಾಗೆಯೇ ಮೆಡಿಕಲ್ ಸ್ಟೋರ್ ಇದೆ. ಬಿಕಾಸ್ ಮಕ್ಕಳಿರೋರಿಗೆ ಗೊತ್ತಿರುತ್ತೆ, ಎಲ್ಲೋದ್ರೂ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಚೇಂಜ್ ಮಾಡಿದ ತಕ್ಷಣ ನೆಗಡಿ ಬರೋದು, ಜ್ವರ ಬರೋದು ಆ ಥರ ಆಗ್ತಾನೆ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಮೆಡಿಕಲ್ ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ. ಆನ್ ದ ವೇ ಹೋಗ್ತಾ ನಾಯಂಡಹಳ್ಳಿನಲ್ಲಿ ಒಂದು ಸ್ಟಾಪ್ ಆಗ್ತೀವಿ. ನಾವು ನಮ್ಮ ಕಾರ್ನಲ್ಲೇ ಹೊರಟಿರೋದು. ನಾಯಂಡಹಳ್ಳಿನಲ್ಲಿ ಎಂತಕ್ಕಪ್ಪ ಅಂತ ಅಂದರೆ ಸ್ವಲ್ಪ ಲಕ್ಷ್ಮಿ ಮುಂದೆ ಇಡಲಿಕ್ಕೆ ಸ್ವಲ್ಪ ಫ್ರೂಟ್ಸ್ ತೊಗೊಳ್ಬೇಕಿತ್ತು. ಹಾಗಾಗಿ ಅಲ್ಲಿ ಲೂಲು ಮಾಲ್ನಲ್ಲಿ ಸ್ವಲ್ಪ ಫ್ರೂಟ್ಸ್ನ ಪರ್ಚೇಸ್ ಮಾಡಿಕೊಂಡು ಇನ್ನು ಡೈರೆಕ್ಟ್ ಸ್ಟಾಪ್ ಮಂಡ್ಯನೇ
ಬನ್ನಿ ಹೋಗುವ ಇವಾಗ ಖುಷಿ ಕರ್ಕೊಂಡ್ ಬರುವ. ವಾ 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 ಅದೆಲ್ಲ ಮಾಡ್ಕೊಳ್ಳೋದೇ ಇಲ್ಲ ಗೈಸ್. ನೋಡ್ರಿ ಇವತ್ತು ಯಾಕೆ ಇಷ್ಟೊಂದು ರೆಡಿ ಆಯ್ತವ್ರೆ ಅಂತ ಗೊತ್ತಿಲ್ಲ. ಅದು ಹೋಗ್ತಾ ಇರೋದು ಊರಿಗೆ ಹೋಗೋದಕ್ಕೆ ಈ ತರ ಟಿಪ್ ಟಾಪ್ ಆಗಿ ರೆಡಿ ಆಗಿರೋದು ಇವತ್ತೇ ಫಸ್ಟು. ಯಾಕೆ ಹುಡುಗಿರ್ ನೋಡಕ್ಕೆ ತೆಗ್ದೆ ಬನ್ನಿ ಮೇಡಮ್. ಏನ್ ನನ್ನ ಸೆಕ್ಯೂರಿಟಿನಾ? ರೆಡಿನಾ ಊರಿಗೆ ಹೋಗೋದಕ್ಕೆ? ರೆಡಿ ಬೇಗ ಡ್ರೆಸ್ ಚೇಂಜ್ ಮಾಡೋಣ. ನಾನು ಇವಾಗ ಅದನ್ನೇ ಯೋಚಿಸ್ತಿದ್ವಿ. ಇವಾಗ ಈಗ ನಾನು ಅದನ್ನೇ ಮಾತಾಡ್ಕೊಂಡು ಬಂದೆ. ಅದನ್ನೇ ಯೋಚಿಸ್ತಿದ್ಲಂತೆ ಊರಿಗೆ ಹೋಗೋದ್ರ ಬಗ್ಗೆ. ನಡಿ ನಡಿ ಬೇಗ ಡ್ರೆಸ್ ನೋಡಿ ಗಾಯ್ಸ್, ಇಬ್ರು ಒಂದೇ ತರ ಶೂಸ್ ತಕೊಂಡಿದ್ದಾರೆ. ಚೆನ್ನಾಗಿದ್ಯಾ? ಬೇಗ ಬೇಗ ಡ್ರೆಸ್ ಬಿಚ್ಚಾಕು. ಗೈಸ್ ಫೈನಲಿ ಖುಷಿಗೆ ಡ್ರೆಸ್ ಚೇಂಜ್ ಮಾಡಿ ಮನೆ ಬೀಗ ಹಾಕ್ಕೊಂಡು ಮನೆ ಬಿಟ್ಟು ಬರೋಷ್ಟರಲ್ಲಿ 2:30 ಆಯಿತು. ಆನ್ ದ ವೇ ಹೋಗ್ತಾ ಈ ಒಂದು ನಾಯಂಡಹಳ್ಳಿನಲ್ಲಿರುವಂಥ ಲೂಲು ಮಾಲ್ಗೆ ಬಂದ್ವಿ. ಬಿಕಾಸ್ ಲಾಸ್ಟ್ ಟೈಮ್ ನಾವು ಬಂದಿದ್ದಾಗ ತುಂಬಾ ಫ್ರೆಶ್ ಆಗಿರುವಂಥ ಫ್ರೂಟ್ಸ್ಗಳಿತ್ತು. ಸೊ ಚೆನ್ನಾಗಿ ಫ್ರೂಟ್ಸ್ ಸಿಗುತ್ತೆ ಅಂತ ಹೇಳಿ ಇಲ್ಲೇ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಬಟ್ ಯಾಕೋ ಒಂದೂ ಚೆನ್ನಾಗಿರಲಿಲ್ಲ. ಅಂದರೆ ಎಲ್ಲ ಅಷ್ಟು ಫ್ರೆಶ್ ಆಗಿರಲಿಲ್ಲ ಗೈಸ್. ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ತುಂಬಾ ಡಿಸಪಾಯಿಂಟ್ ಆಯಿತು ಬಿಕಾಸ್ ಫ್ರೆಶ್ ಫ್ರೂಟ್ ಸಿಗಲಿಲ್ವಲ್ಲ ಅಂತ ಅಂದ್ಬಿಟ್ಟು. ಬಟ್ ಏನು ಮಾಡೋಕ್ಕಾಗುತ್ತೆ, ಬೇರೆ ಮತ್ತೆ ಇನ್ನೊಂದು ಕಡೆ ಎಲ್ಲ ಹೋಗೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಅದರಲ್ಲೇ ಯಾವ್ದು ಚೆನ್ನಾಗಿದೆ ಅದನ್ನು ಪಿಕ್ ಮಾಡಿಕೊಂಡೆ. ಇಲ್ಲಿ ನಾನು ಕೇಳಿದೆ ಇಲ್ಲಿ ಬೇರೆ ಫ್ರೂಟ್ಸ್ ಇಲ್ವಾ ಅಂತೇಳಿ. ಅವರು ಸ್ಟಾಕ್ ಫಿಲ್ ಮಾಡಬೇಕು, ಇಷ್ಟೇ ಇರೋದು ಅಂತ ಅಂದರು. ಏನು ಮಾಡೋಕ್ಕಾಗುತ್ತೆ, ಮಕ್ಕಳನ್ನೆಲ್ಲ ಎತ್ಕೊಂಡು ಬೇರೆ ಕಡೆ ಹೋಗೋಕ್ಕಾಗಲ್ಲ. ಸೊ ಅಡ್ಜಸ್ಟ್ ಮಾಡಿಕೊಂಡೆ. ಆನ್ ದ ವೇ ಹೋಗ್ತಾ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಮಧ್ಯಾಹ್ನ ಅಡುಗೆ ಮಾಡಿರಲಿಲ್ಲ. ಬಟ್ ಟೈಮ್ ಆಲ್ರೆಡಿ ಲಂಚ್ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಯಾವ ಹೋಟೆಲ್ನಲ್ಲೂ ಇವಾಗ ಲಂಚ್ ಸಿಗೋಲ್ಲ ಅಂತ ಹೇಳಿ ಇಲ್ಲೇ ಮಾಲ್ನಲ್ಲೇ ಏನಾದ್ರೂ ಕ್ರೀಮ್ ಬನ್ನು ಸ್ನ್ಯಾಕ್ಸು ಅಂತ ಏನಾದ್ರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪರ್ಚೇಸ್ ಮಾಡ್ತಾಯಿದ್ವಿ ಇಲ್ಲಿ. ಈವನ್ ಖುಷಿನೂ ಅಷ್ಟೇ ಮಧ್ಯಾಹ್ನ ಸ್ಕೂಲಿಂದ ಬಂದಿದ್ದ ತಕ್ಷಣ ಡೈರೆಕ್ಟ್ ಕರ್ಕೊಂಡು ಬಂದಿದ್ದರಿಂದ ಅವ್ರಿಗೂ ಊಟ ಮಾಡಿಸಿರಲಿಲ್ಲ. ಅದಕ್ಕೆ ಸುಮ್ಮನೆ ಇನ್ನು ಊರಿಗೆ ಹೋಗೋದಕ್ಕೆ ಇನ್ನೂ 1.5 hour ಆಗುತ್ತೆ ಅಂತ ಹೇಳಿ ಏನಾದ್ರೂ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತೊಗೊಳ್ತಾ ಇದ್ವಿ. ಆ್ಯಂಡ್ ಪಾಪು ಮತ್ತು ಖುಷಿ ನನಗೆ ಇದು ಬೇಕು ಅದು ಬೇಕು ಇದು ಬೇಕು ಅಂತ ಚೂಸ್ ಮಾಡ್ತಾನೇ ಇದ್ರು. ಫೈನಲಿ ಎಲ್ಲ ಫ್ರೂಟ್ಸ್ನ ಪರ್ಚೇಸ್ ಮಾಡ್ಕೊಂಡು ಬಿಲ್ ಮಾಡಿಸ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ಗೈಸ್ ಯಾವುದೋ ಒಂದು ಮಾಲಿಗೆ ಬಂದು ನಾನು ಜಸ್ಟ್ 10 to 15 ಮಿನಿಟ್ಸಲ್ಲಿ ಶಾಪಿಂಗ್ ಮಾಡಿ ಮುಗಿಸಿದ್ದೀನಿ ಅಂತ ಅಂದರೆ ಇದೇ ಫಸ್ಟ್ ಟೈಮು. ಬಿಕಾಸ್ ಯಾವುದೇ ಮಾಲ್ಗೆ ಹೋಗಲಿ ಮಿನಿಮಮ್ 1 hour ಅಂತೂ ಹಾಗೆ ಆಗುತ್ತೆ ಮಾಲಿಂದ ಹೊರಗಡೆ ಬರೋಷ್ಟರಲ್ಲಿ. ಬಟ್ ಫಾರ್ ದ ಫಸ್ಟ್ ಟೈಮ್ 10 minutesಗೆ ಶಾಪಿಂಗ್ ಮುಗಿಸಿದ್ದೀನಿ. ಬಿಕಾಸ್ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಬೇಗ ಹೋಗಬೇಕು. ನಮ್ಮ ಬೆಂಗಳೂರು ಮೈಸೂರು ಹೈವೇ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಡೇಂಜರಸ್ಸು ಗೈಸ್. ಬಿಕಾಸ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಆ್ಯಂಡ್ ರೈಟ್ ಸೈಡು ಎಂಥ ದೊಡ್ಡ ಆಕ್ಸಿಡೆಂಟ್ ಆಯಿತು ಅಂದರೆ ನಮ್ಮ ಕಣ್ಣು ಮುಂದೆನೇ ಆಕ್ಸಿಡೆಂಟ್ ಆಯಿತು. 2 ಕಾರು ಹಂಗೆ ನಜ್ಜಿ ಗುಜ್ಜಿ ಆಗೋಯಿತು. ಕೂತು ಸಾಕಾಗೋಯ್ತು ಗೈಸ್. ನಿದ್ದೆನೇ ಮಾಡಿಬಿಟ್ಟಿದ್ದೆ ನಾನು. ನಮ್ಮ ಮನೆಯವ್ರು ಶೂಟ್ ಮಾಡಿದ್ದಾರೆ ಇದನ್ನು. ಆ್ಯಂಡ್ ಫೈನಲಿ ವಿ ಆರ್ ಬ್ಯಾಕ್ ಟು ವಿಲೇಜ್. ನೋಡೋದಕ್ಕೆ ಎಷ್ಟು ಚೆಂದ ಅಲ್ಲ. ಸಿಟಿ ರೋಡ್ ನೋಡಿ, ಹಳ್ಳಿ ರೋಡ್ ನೋಡಿ, ಕಣ್ಣಿಗೆ ಎಷ್ಟು ಚೆಂದ ಅಲ್ವಾ ನೋಡಲಿಕ್ಕೆ. ಸಿಟಿನಲ್ಲಿ ನೀವು ಎಲ್ಲಿಂದ ಎಲ್ಲಿಗಾದ್ರೂ ಕಣ್ಣಾಡಿಸಿ ರೋಡಲ್ಲಿ ಬರೀ ವೆಹಿಕಲ್ಸ್ಗಳು. ಬಟ್ ಹಳ್ಳಿನಲ್ಲಿ ಎಲ್ಲಿಂದ ಎಲ್ಲಿ ಕಣ್ಣಾಡಿಸಿದ್ರು ನಿಮಗೆ ಹಚ್ಚ ಹಸಿರು ಕಾಣಿಸುತ್ತೆ. ನೋಡೋದಕ್ಕೆ ಆ ಒಂದು ವ್ಯೂ ತುಂಬ ಅಂದರೆ ತುಂಬಾ ಅದ್ಭುತವಾಗಿರುತ್ತೆ. ನನಗಂತೂ ತುಂಬಾ ಮನಸ್ಸಿಗೆ ಹಿತ ಕೊಡ್ತು. ಗೈಸ್ ಫೈನಲಿ ಊರಿನ ಮನೆಗೆ ಬಂದ್ವಿ. ಹಂಗೆ ಮಳೆಯಲ್ಲಿ ಬರೋಷ್ಟರಲ್ಲಿ 5:30, 5:45 ಆಗೇ ಹೋಯಿತು. ಬಂದಿದ್ದ ತಕ್ಷಣ ತೊಗೊಂಡು ಬಂದಿದ್ದ ಲಗೇಜ್ ಎಲ್ಲನೂ ರೂಮಿಗೆ ಸೇರಿಸಿ ಫ್ರೂಟ್ಸ್ ಎಲ್ಲನೂ ರೂಮಿಗೆ ಸೇರಿಸ್ಬಿಟ್ಟು ತುಂಬ ತಲೆನೋವ್ತಾ ಇತ್ತು. ಒಂದು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿದೆ. ಅದನ್ನೆಲ್ಲನೂ ಶೂಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಬಂದಿದ್ದ ಬ್ಯುಸಿನಲ್ಲಿ ವ್ಲಾಗ್ ಮಾಡ್ತಿದ್ದೀನಿ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ಅದಾದಮೇಲೆ ನಾಳೆ ಹಬ್ಬದ ದಿನ ಒಬ್ಬಟ್ಟೆಲ್ಲನೂ ತಟ್ಕೊಂಡು ಕೂರೋಕ್ಕಾಗಲ್ಲ ಅಂತ ಹೇಳಿ ಇವತ್ತೇ ಒಬ್ಬಟ್ಟೆಲ್ಲನೂ ಮಾಡ್ಕೊಂಡು ಬಿಡೋಣ. ಸೊ ದಟ್ ಸ್ವಲ್ಪ ನಾಳೆ ಫ್ರೀ ಅನಿಸುತ್ತೆ ಅಂತ ಹೇಳಿ ಇಲ್ಲಿ 3 ಜನನೂ ಕೂತ್ಕೊಂಡು ಒಬ್ಬಟ್ಟನ್ನ ಮಾಡ್ಕೊಳ್ತಾ ಇದ್ವಿ. ನಾವು ಮನೆಯಲ್ಲಿ ಅಂದರೆ ಮನೆ ಒಳಗಡೆ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಬಿಕಾಸ್ ಅಲ್ಲೆಲ್ಲ ಒಂಥರ ಫುಲ್ ಸೆಕೆ ಅನಿಸುತ್ತೆ. ಹಾಗೆಯೇ ಎಣ್ಣೆ ಥರ ಆಗ್ಬೋದು ಅಂತ ಹೇಳಿ
ಈಚೆಗಡೆ ಆರಾಮಾಗಿ ಕಾಂಪೌಂಡಲ್ಲಿ ಮಾತಾಡ್ತಾ ಹರಟೆ ಹೊಡಿತಾ ಒಬ್ಬಟ್ಟು ಬೇಯಿಸ್ಕೊಂಡ್ವಿ. ಅದಾದಮೇಲೆ ಸಂಜೆ 7:30 8 ಗಂಟೆ ಆಯಿತು. ಇವಾಗ ನಾಳೆ ಬೆಳಿಗ್ಗೆ ಹಬ್ಬದ ದಿನ ಎದ್ದು ಸೀರೆನ ಉಡ್ಸೋದಕ್ಕೆ ಹಿಂಸೆ ಅನಿಸುತ್ತೆ ಅಂತ ಹೇಳಿ, ಆಮೇಲೆ ನಾವು ನಮ್ಮ ಮನೇಲಿ ಪೂಜೆ ಮಾಡೋದು ಬೆಳಗಿನ ಜಾವ 4:30 5 ಗಂಟೆಯಲ್ಲೇ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದ್ರಿಂದ ಅಷ್ಟು ಬೇಗ ಮಕ್ಕಳನ್ನ ಕಟ್ಕೊಂಡು ಎದ್ದು ಸೀರೆ ಎಲ್ಲನೂ ಉಡಿಸಿ ಮಾಡೋ ಅಷ್ಟು ಟೈಮ್ ಸಿಗೋದಿಲ್ಲ ಅಂತ ಹೇಳಿ ಪ್ರತಿ ವರ್ಷವೂ ನಾವು ಇದೇ ಥರನೇ ಮಾಡೋದು. ಹಬ್ಬದ ಹಿಂದಿನ ದಿನ ಏನಿರುತ್ತೆ ಅವತ್ತಿನ ರಾತ್ರಿನೇ ಈ ರೀತಿ ಸೀರೆ ಎಲ್ಲನೂ ಉಡಿಸಿ ಡೆಕೋರೇಷನ್ ಮಾಡಿ ಬಿಟ್ಕೊಳ್ತೀವಿ. ಹಬ್ಬದ ದಿನ ತಾಯಿ ಮುಖವಾಡ ಏನಿದೆ ಮುಖ ಬೆಳ್ಳಿದು ಅದನ್ನು ಇಟ್ಟು ಕಳಸ ಇಟ್ಟು ಪೂಜೆ ಮಾಡೋದು. ಹಾಗೆ ಎಲ್ಲ ಡೆಕೋರೇಷನ್ನು ನಡೀತಾ ಇತ್ತು. ನೋಡ್ಬೋದು ಬಾಳೆ ದಿಂಡು, ಕಬ್ಬು, ಮಾವಿನ ಎಲೆ, ಮಾವಿನ ತೋರಣ ಇದೆಲ್ಲ ನೋಡೋದಕ್ಕೆ ಕಣ್ಣಿಗೆ ಒಂಥರ ಹಬ್ಬ. ಆ್ಯಂಡ್ ನಮ್ಮನೆ ಛೋಟ ಮಕ್ಕಳುಗಳು ಇನ್ನೂ ಮಲ್ಕೊಂಡಿರಲಿಲ್ಲ. 8 ಗಂಟೆ 8:30 ಆದ್ರೂ ಚೆನ್ನಾಗಿ ಕುಣಿತಾ ಇದ್ರು. ಆ್ಯಂಡ್ ಈ ಕಡೆ ರೂಮಲ್ಲಿ ಪೂರ್ತಿ ನೀವು ನೋಡಿದರೆ ಫುಲ್ಲು ಕಂಪ್ಲೀಟಾಗಿ ಪೂಜೆ ಸಾಮಾನುಗಳು, ಪೂಜೆ ಐಟಮ್ಸ್ಗಳು, ಹಣ್ಣುಗಳು, ಮಾಡಿರೋವಂಥ ತಿಂಡಿಗಳು ಎಲ್ಲ ಇಟ್ಟಿದ್ರು. ಇದೆಲ್ಲನೂ ನಾವು ರಾತ್ರಿನೇ ರೆಡಿ ಮಾಡ್ಕೊಂಡು ಬಿಡ್ತೀವಿ. ನಾವು ಅಂತಲ್ಲ, ಆಲ್ಮೋಸ್ಟ್ ಲಕ್ಷ್ಮೀ ಕೂರಿಸೋರು ಎಲ್ಲರೂ ಸಹ ರಾತ್ರಿನೇ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಬೆಳಿಗ್ಗೆ ಎದ್ದು ಆರಾಮಾಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಎಲ್ಲ ತಟ್ಟೆಗೆ ಏನೇನು ಜೋಡಿಸ್ಬೇಕು ಅದನ್ನೆಲ್ಲನೂ ಜೋಡಿಸ್ಬಿಟ್ಟು ಈ ಒಂದು ರೂಮ್ನಲ್ಲಿ ಹಾಕಿ ಇಟ್ಬಿಡ್ತೀವಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಎಲ್ಲನೂ ದೇವಿ ಮುಂದೆ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡಿ ಮುಗಿಸ್ತೀವಿ. ಎಸ್ ನೋಡ್ಬೋದು ನಮ್ಮನೆ ವರಮಹಾಲಕ್ಷ್ಮಿ ಈ ಥರ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಇನ್ನು ಬೆಳಿಗ್ಗೆಗೆ ಎದ್ದು ಮುಖ ಇಟ್ಟ ಮೇಲೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ನೋಡ್ತಾ ಟೈಮ್ 11:30 ಆಗೋಗಿದೆ. ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ. ನಾನು ಇವಾಗ ಮಲ್ಕೊತೀನಿ. ನಾಳೆ ಬೆಳಿಗ್ಗೆ ಯಾವ ಥರ ಪೂಜೆ ಮಾಡ್ತೀವಿ, ಹೇಗೆ ರೆಡಿ ಆಗ್ತೀವಿ ಎಲ್ಲನೂ ಸಹ ನೋಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ.